ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯವರು ಈ 3 ದಿನಗಳ ರಾಷ್ಟ್ರೀಯ ಸಮ್ಮೇಳನವನ್ನು ಪ್ರಾಕೃತಿಕ ಔಷಧಾಲಯ ಅನ್ವೇಷಣೆ, ಔಷಧಿ ಮತ್ತು ಸುಗಂಧೀಯ ಸಸ್ಯಗಳ ಸಾಮರ್ಥ್ಯ ಮತ್ತು ಅವುಗಳ ಸಂರಕ್ಷಣೆ ಅನ್ನುವ ಒಂದು ಶೀರ್ಷಿಕೆಯಡಿ ಈ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದಾರೆ. ಈ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಸನ್ಮಾನ್ಯ SN ಭೋಜರಾಜು ಅವರೇ, ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು, ಕರ್ನಾಟಕ ಸರ್ಕಾರ, ಹಾಗೂ ಈ ಒಂದು ಸಮ್ಮೇಳನಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅವರ ಭಾಷಣವನ್ನು ಮುಗಿಸಿ ಈಗಷ್ಟೇ ಅವರ ಒಂದು ಅರ್ಜೆಂಟ್ ಇದರಿಂದ ನಿರ್ಗಮಿಸಿದಂಥ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಸದಾಶಿವ್ ಪ್ರಭು ಅವರೇ, ಎಸ್ ವೆಂಕಟೇಶ್ ಅವರೇ, ಹಾಗೂ ಎಲ್ಲ ಗಣ್ಯರೇ, ವೇದಿಕೆ ಮುಂದೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ವಿದ್ಯಾರ್ಥಿಗಳೇ ಹಾಗೂ ಆಹ್ವಾನಿತರೇ, ಈ ಒಂದು ಸಮ್ಮೇಳನಕ್ಕೆ ಭಾಗವಹಿಸಲಿಕ್ಕೆ ನನಗೆ ಆಹ್ವಾನ ನೀಡಿದಂಥ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಇಂಥ ಒಂದು ಒಳ್ಳೆಯ ವಿಷಯದ ಬಗ್ಗೆ ಏನು ಸಮ್ಮೇಳನವನ್ನು ಅವರು ಆಯೋಜನೆ ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗಾಗಲೇ ತಿಳಿಸಿದಂತೆ ಮಾನ್ಯ ಸಚಿವರು ಹಾಗೂ ಗಣ್ಯರು ಔಷಧಿ ಮತ್ತು ಸುಗಂಧ ಸಸ್ಯಗಳ ಒಂದು ಸಾಮರ್ಥ್ಯ, ಒಂದು ಪ್ರಾಕೃತಿಕ ಔಷಧಾಲಯ, ಇದೊಂದು ಪ್ರಾಕೃತಿಕ ಔಷಧಾಲಯ. ಇಂದು ನಮ್ಮ ಭಾರತದಲ್ಲಿ ಆಯುರ್ವೇದ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಇಡೀ ಪ್ರಪಂಚಕ್ಕೆ ನಮ್ಮ ಭಾರತದ ಆಯುರ್ವೇದ ಗೊತ್ತಿರ್ತಕ್ಕಂಥದ್ದು. ಆ ಒಂದು ಪ್ರಾಕೃತಿಕ ಔಷಧಾಲಯವನ್ನು ನಾವು ಏನು ಇಂಗ್ಲೀಷ್ ಮೆಡಿಸಿನ್ ಬರೋದಕ್ಕಿಂತ ಮುಂಚೆಯಿಂದನೂ ಸಹ ನಾವು ತುಂಬ ಅದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡು ಬಂದಿರ್ತೀವಿ. ಮತ್ತು ಔಷಧಿ ಮತ್ತು ಸುಗಂಧ ಸಸ್ಯಗಳ ಸಾಮರ್ಥ್ಯ, ಈ ಔಷಧಿಗಳ ಸಸ್ಯಗಳ ಸಾಮರ್ಥ್ಯವನ್ನು ನಾವಿನ್ನೂ ಅರಿಬೇಕಾಗಿದೆ. ಯಾಕೆಂದರೆ ಕೆಲವೊಂದು ಈಗಷ್ಟೇ ನಾವು ಏನು ಕೋವಿಡ್-19 ಇದರಲ್ಲಿ ಆ ಔಷಧಿ ಸಸ್ಯಗಳ ಸಾಮರ್ಥ್ಯವನ್ನು ನಾವು ಕೆಲವೊಂದು ಸಸ್ಯಗಳ ಬಗ್ಗೆ ಅಷ್ಟೇ ನಾವು ತಿಳ್ಕೊಂಡಿದ್ದೀವಿ. ಇನ್ನೂ ಕೆಲವೊಂದು ಸಸ್ಯಗಳ ಬಗ್ಗೆ ಅದನ್ನು ಅರಿವನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಯಾಕೆಂದರೆ ನಾವು ಟ್ರೆಡಿಷ್ನಲ್ ಮೆಡಿಷನ್ ಏನಾಗಿದೆ, ನಮ್ಮ ಈ ಆಯುರ್ವೇದದಲ್ಲಿ ಈ ಟ್ರೆಡಿಷ್ನಲ್ ಮೆಡಿಸಿನಲ್ಲಿ ಸಾಕಷ್ಟು ವೈದ್ಯರು, ನಾಟಿ ವೈದ್ಯರು ಅಂತ ಏನು ಹೇಳ್ತಾ ಇದ್ದೀವಿ, ಅವರು ಸುಮಾರಷ್ಟು ಈ ಸಸ್ಯಗಳನ್ನು ಉಪಯೋಗಿಸಿ ಅವರು ಔಷಧಿಯನ್ನು ಕೊಡ್ತಾಯಿದ್ರು. ಅದು ತುಂಬ ಪರಿಣಾಮಕಾರಿಯಾಗಿ ಆರೋಗ್ಯವನ್ನು ಅಥವಾ ಏನು ಕಾಯಿಲೆನ ವಾಸಿ ಮಾಡಲಿಕ್ಕೆ ಕಾರಣವಾಗಿರ್ತಿತ್ತು. ಆದರೆ ಆ ಒಂದು ಔಷಧೀಯ ಸಸ್ಯಗಳ ಬಗ್ಗೆ ಅವರು ಬೇರೆಯವರಿಗೆ ಮಾಹಿತಿ ಕೊಡ್ದೇ ಅವರು ಏನು ನಶಿಸಿ ಹೋದರೋ ಅವ್ರ ಮುಖಾಂತರನೇ ಔಷಧಿ ಸಸ್ಯಗಳು ಸಹ ಆದ ಒಂದು ಮಾಹಿತಿ ಹೊರಟೋಯ್ತು. ಇದರಿಂದ ನಮಗೆ ಸಾಕಷ್ಟು ಸಾವಿರಾರು ತುಂಬ ಔಷಧಿ ಸಸ್ಯಗಳ ಪ್ರಾಮುಖ್ಯತೆ ಅಥವಾ ಅದರ ಯೂಸೇಜನ್ನು ನಮಗೆ ಗೊತ್ತಿಲ್ಲದೇ ಸಾಕಷ್ಟು. ಈಗ ಆಯುರ್ವೇದದಲ್ಲಿ ನಾವು ಹೇಳ್ತೀವಿ, ಇವತ್ತು ಏನು ನಮ್ಮ ಇಂಗ್ಲೀಷ್ ಮೆಡಿಸಿನಲ್ಲಿ ತುಂಬ ಎಫೆಕ್ಟಿವ್ ಆಗಿ ಏನು ಬರ್ತಾ ಇದ್ದಾವೋ ಅದಕ್ಕಿಂತನೂ ಪರಿಣಾಮಕಾರಿಯಾದಂಥ ಒಳ್ಳೆಯ ಔಷಧಿ ಸಸ್ಯಗಳು ನಮ್ಮಲ್ಲಿ ಇದ್ದಾವೆ, ಅದನ್ನು ಉಪಯೋಗಿಸ್ತಾ ಇದ್ದಿದ್ದು ಹೌದು. ಆದರೆ ಅದರ ಒಂದು ಮಾಹಿತಿ ಇಲ್ದಂಗೆ, ಯಾಕೆಂದರೆ ಆವಾಗ ಏನು ಆ ವೈದ್ಯರು, ನಾಟಿ ವೈದ್ಯರು ಆ ಒಂದು ಔಷಧಿಗಳನ್ನು ಕೊಡ್ತಿದ್ರು, ಅವರು ಆ ಬೇರೆಯವ್ರಿಗೆ ಹೇಳ್ದಂಗೆ ಅದನ್ನು ಅವರು ಯಾವಾಗ ಅವರು ತೀರೋದ್ರು ಅವರ ಜೊತೆನೇ ಆ ಒಂದು ಜ್ಞಾನವೂ ಸಹ ಸುಮಾರಷ್ಟು ಸಸ್ಯಗಳ ಆ ಒಂದು ಜ್ಞಾನ ಹೋಗಿರೋದ್ರಿಂದ ನಮಗೆ ಅದರ ಅರಿವು ಇನ್ನೂ ಮಾಡ್ಕೋಬೇಕಾಗಿದೆ. ಮತ್ತು ಈಗ ನಮ್ಮ ಮಾನುಷ್ ದಾಸ್ ಅವರು ಹೇಳಿದ್ರು, ಸುಮಾರಷ್ಟು
ಈಗ ನಮ್ಮ ಮಾರ್ಕೆಟ್ನಲ್ಲಿರ್ಬೋದು ಸಾಕಷ್ಟು ಔಷಧಿಗಳು, ಹರ್ಬಲ್ ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ಆಯುರ್ವೇದಿಕ್ ಮೆಡಿಸಿನ್ಸ್ ಇರ್ಬೋದು, ಎಲ್ಲ ಸಿಗ್ತಾ ಇದೆ. ಆ ಒಂದು ಪ್ರೊಡಕ್ಷನ್ಗೆ ಎಷ್ಟು 1000 ಟನ್ಗಳ ನಮ್ಮದು ರಾ ಮೆಟೀರಿಯಲ್ ಬೇಕಾಗಿದೆ. ಆದರೆ ನಮ್ಮಲ್ಲಿ ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಅದು ಅದಕ್ಕೂ ಸಂಬಂಧನೇ ಇಲ್ಲ. ಎಲ್ಲಿ ಬರ್ತಾ ಇದೆ ಇದು? ನಿಜವಾಗೂ ಅದನ್ನು ಉಪಯೋಗಿಸ್ತಾ ಇದ್ದಾರಾ? ಅದರಲ್ಲಿ ಏನು ಆ ಮೆಡಿಸಿನನ್ನು ಉಪಯೋಗಿಸ್ತಾ ಇದ್ದಾರಾ ಅಥವಾ ಅದರ ಹೆಸರಲ್ಲಿ ಅಡಲ್ಟ್ರೇಷನ್ ಆಗ್ತಾ ಇದೆಯಾ? ಇದು ನಾವು ಈಗ ನಾನು ಮಾನ್ಯ ಮಂತ್ರಿಗಳ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಈಗ ನಾನು ಅವ್ರಿಗೆ ಪ್ರಸ್ತಾಪ ಮಾಡಿದೆ. ಈ ರೀತಿ ಇಷ್ಟೆಲ್ಲ ಹೇಳ್ತಾರೆ, ಎಲ್ಲ ಇದರಲ್ಲೂ ಇಂಪಾರ್ಟೆಂಟು. ಈಗ ನಾವು ನೇರವಾಗಿ ಈಗ ವೆಂಕಟೇಶನ್ ಅವರು ಹೇಳ್ತಿದ್ರು, ನಮ್ಮದು ಒಂದು ಮೆಡಿಸಿನಲ್ ಪ್ಲ್ಯಾಂಟನ್ನು ಉಪಯೋಗಿಸಿ ಕ್ಯಾನ್ಸರನ್ನು ಅವರ ಮಗನಿಗೇನೆ ಅದನ್ನು ಗುಣ ಆಗಲಿಕ್ಕೆ ನಾವು ಅದನ್ನು ಉಪಯೋಗಿಸ್ತಾ ಇದ್ದೀವಿ ಅಂತ. ಆ ಥರ ಇನ್ನೂ ಈಗ ನಮ್ಮ ಲಕ್ಷ್ಮಣ ಫಲ ಇದೆ, ಅದನ್ನು ಸಹ ಉಪಯೋಗಿಸ್ತಾ ಇದ್ದಾರೆ. ಈ ರೀತಿ ಪ್ರತಿಯೊಂದು ರೋಗಕ್ಕೂ ಕೂಡ ವಿವಿಧ ನಮ್ಮಲ್ಲಿ ಏನು ಔಷಧಿ ಗಿಡಗಳನ್ನು ನಾವು ಉಪಯೋಗಿಸ್ತಾ ಇದ್ದೀವಿ, ಅದರ ಉಪಯೋಗವನ್ನು ಪರಿಣಾಮಕಾರಿಯಾಗಿ ನಾವು ಉಪಯೋಗಿಸ್ಕೋಬೇಕಾಗಿದೆ. ಈ ನಿಟ್ಟಿನಲ್ಲಿ ಇವತ್ತೇನಾಗಿದೆ, ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಇದು ನಿಜವಾಗೂ ಕಾಡಿನಿಂದ ಅಥವಾ ಏನೀಗ ನಾವು ನಮ್ಮಲ್ಲಿ ಈಗ ಇರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ 60ರಷ್ಟು ಜನ ಈಗಲೂ ಸಹ ಈ ಆಯುಷ್ ಮೆಡಿಷನನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಅಂಕಿಅಂಶಗಳು ಹೇಳ್ತವೆ. ಆದರೆ ಈ ಒಂದು ಔಷಧಿ ಎಲ್ಲಿಂದ ಬರ್ತಾ ಇದೆ? ನಿಜವಾಗೂ ಕಾಡಿಂದ ಬರ್ತಾ ಇದೆಯಾ ಅಥವಾ ಆ ಒಂದು ಹೆಸರಲ್ಲಿ ಅಡಲ್ಟ್ರೇಷನ್ ಮಾಡ್ತಾ ಇದ್ದಾರಾ? ಯಾವುದೇ ಆಯುರ್ವೇದಿಕ್ ಮೆಡಿಷನಲ್ಲಿ ಎಲ್ಲ ಮೆಡಿಷನನ್ನು ಎಂಟ್ರಿ ಮಾಡಿರ್ತಾರೆ, ಅದಕ್ಕೆ ಸೋರ್ಸ್ ಎಲ್ಲಿದೆ? ಈ ಕಡೆ ಉತ್ಪಾದನೆ ಆಗ್ತಾ ಇಲ್ಲ. ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಯಾರೂ ಅದನ್ನು ಬೆಳೀತಾ ಇಲ್ಲ. ಆ ಒಂದು ಏನು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣವನ್ನು ಯಾರೂ ಬೆಳೆದು ಅದಕ್ಕೆ ಸಪ್ಲೈ ಮಾಡ್ತಾ ಇಲ್ಲ. ಅಥವಾ ಕಾಡಿನಿಂದ ಎಲ್ಲಿಂದ ಸೋರ್ಸ್ ಬರ್ತಾ ಇದೆ? ಅಥವಾ ನಿಜವಾಗೂ ಆ ಇಷ್ಟೆಲ್ಲ ಏನು ಬೇಡಿಕೆ ಇದೆ ಆ ಒಂದು ಮೆಡಿಷನ್ ಇದು ಮಾಡಲಿಕ್ಕೆ, ಅಷ್ಟೆಲ್ಲ ಇದನ್ನು ಕಾಡಿನಿಂದ ಸಿಗ್ತಾ ಇದೆಯಾ? ಅಥವಾ ಇದನ್ನು ಅಡಲ್ಟ್ರೇಷನ್, ಆ ಒಂದು ಔಷಧಿಯ ಗಿಡಗಳ ಹೆಸರಿನಲ್ಲಿ ಅಡಲ್ಟ್ರೇಷನ್, ಯಾವುದೀಗ ವೆಲ್ ನೋನ್ ಈ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಏನಿದೆ ಅದರ ಹೆಸರಿನಲ್ಲಿ ಏನಾದ್ರು ಅವರು ಅಡಲ್ಟ್ರೇಷನ್ ಮಾಡ್ತಾ ಇದ್ದಾರಾ? ಇದಕ್ಕೆ ಮಾನ್ಯ ಮಂತ್ರಿಗಳಲ್ಲಿ ಸಹ ನಾನು ಆವಾಗಲೇ ಇದನ್ನು ಹೇಳಿದೆ, ಇದಕ್ಕೆ ನಾವು ಪಾಲಿಸಿ ಇದನ್ನು ಡಿಸಿಷನ್ ತೊಗೊಂಡ್ರೆ ಖಂಡಿತವಾಗೂ ಆಗ ನಮ್ಮ ರೈತರಿಗೆ ಅಥವಾ ಈ ಔಷಧಿಯ ಗಿಡಗಳಿಗೆ ಪ್ರಾಮುಖ್ಯತೆ ಸಿಗುತ್ತೆ. ನಾವು ಒಳ್ಳೆ ಗುಣಮಟ್ಟದ ಔಷಧಿ ಗಿಡಗಳನ್ನು ನಮಗೆ ಈಗ ಆಲ್ರೆಡಿ ವಿಶ್ವವಿದ್ಯಾಲಯಗಳು ಆ ಒಂದು ಪ್ರತಿ ಔಷಧಿಯ ಗಿಡಗಳ ಬಗ್ಗೆ ಅದರ ಸಾಕಷ್ಟು ತಳಿಗಳನ್ನು ಅಥವಾ ಉತ್ಪಾದನಾ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಆ ತಾಂತ್ರಿಕತೆಗಳನ್ನು ರೈತರಿಗೆ ಕೊಡಲಿಕ್ಕೂ ರೆಡಿ ಇದ್ದಾರೆ. ರೈತರು ಸಹ ಈ ಬೆಳೆಗಳನ್ನು ಬೆಳೆಯಕ್ಕೆ ರೆಡಿ ಇದ್ದಾರೆ. ಆದರೆ ಇದನ್ನು ಆ ಮಾರಾಟ ಮಾಡಿದಾಗ ಇದನ್ನು ಕೊಂಡ್ಕೊಳ್ಳೋರು ಯಾರೂ ಇಲ್ಲ. ಅವರ ರಿಕ್ವೈರ್ಮೆಂಟು ಇದೆ. ಎಲ್ಲ ಈಗ ಎಲ್ಲ ಇವ್ರಿಗೆ ಏನು ಹರ್ಬಲ್ ಪ್ರಾಡಕ್ಟ್ಸ್ ಮಾಡೋರಿಗೆ ರಿಕ್ವೈರ್ಮೆಂಟ್ ಇದೆ, ಆದರೆ ಸರಿಯಾದ ಒಂದು ರೇಟ್ಗೆ ಅದನ್ನು ಕೊಂಡ್ಕೊಳ್ತಾ ಇಲ್ಲ. ಅದರಿಂದ ಈ ಒಂದು ಸರ್ಕಾರದ ನೀತಿ ಇದರಲ್ಲಿ ಆದದ್ದೇ ಆದರೆ ಗುಣಮಟ್ಟದ ಒಂದು ಔಷಧಿಯನ್ನು ನಮ್ಮ ಯಾರು ಜನಗಳಿಗೆ ತಲುಪಿಸ್ಲಿಕ್ಕೆ ಅಥವಾ ಔಷಧಿಯನ್ನು ತಲುಪಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿ ನಮ್ಮ ರೈತರಿಗೂ ಸಹ ಈ ಒಂದು ಒಳ್ಳೆಯ ಗುಣಮಟ್ಟದ ಒಂದು ಔಷಧಿ ಬೆಳೆಗಳನ್ನು ಉತ್ಪಾದನೆ ಮಾಡಿ ಅವ್ರಿಗೆ ಯಾರಿಗೆ ರಾ ಮೆಟೀರಿಯಲ್ಸ್ ಬೇಕಾದವ್ರಿಗೆ ಒಳ್ಳೆಯ ಗುಣಮಟ್ಟದ ಇದನ್ನು ಕೊಡಲಿಕ್ಕೂ ಸಹ ಸಾಧ್ಯವಾಗ್ತದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒನ್ ಮೋರ್ ಥಿಂಗ್, ದಟ್ ಈಸ್ medicinal and aromatic plants are truly nature gift to humanity. They not only provide a solution to some of the most pressing health challenges, but also offer opportunities for economic growth, especially in rural and tribal regions of Karnataka. With its rich biodiversity and traditional knowledge, is uniquely positioned to lead efforts to research, cultivation and conservation of MAPs. That it is very, very important. We need to conserve these medicinal aromatic plants. This conference brings together thought leaders, policymakers, scientists and industry stakeholders to discuss the immense potential of these plants and the urgent need for their sustainable utilization and conservation. Such interdisciplinary collaboration is vital to addressing challenges like habitat degradation,
overharvesting, and climate change, which threaten invaluable sources. The University of Horticulture Sciences, Bagalkot, takes pride in being a part of this movement. We are deeply committed to promoting research and innovation in medicinal and aromatic plants. Our efforts include working closely with farmers to develop agrotechnologies, identifying high-value species for cultivation, and establishing value chains to connect cultivators with markets and industries. I take this opportunity to urge policymakers and stakeholders to foster an environment where science, technology, and traditional wisdom come together to unlock the full potential of medicinal and aromatic plants. This includes establishing dedicated centers for medicinal and aromatic plants research and training, supporting farmers with technical know and marketing linkages, strengthening intellectual property rights to protect traditional knowledge, and encouraging publics a private partnership for innovation and commercialization. Today's conference also reminds us of our collective responsibility to ensure that our quest for progress does not compromise the ecological balance. Conservation must remain cornerstone of all our endeavors, preserving biodiversity for future generations while supporting the livelihoods of communities that depends on these resources. I congratulate KSTA and its leadership for curating this timely and essential discussion. I also extend my gratitude to the Honorable Ministers, esteemed guests of honor, and distinguished invitees for their commitment to advancing the cause of medicinal and aromatic plants in Karnataka and beyond. Let this conference serve as a springboard for transformative ideas and actionable strategies that will position Karnataka as a global leader in the field of medicinal and aromatic plants. Thank you. I wish the conference a great success. Jai Hind, Jai Karnataka.